ಕಾಲವೆಲ್ಲ ನಾವು ಕಾಯ್ತಿದ್ದೀವ ಕರ್ತನ ಕಾರ್ಯ ಮಾಡ್ತಾರೆ. ಕಾಲವೆಲ್ಲ ಕಾಯ್ತಾ ಇದ್ದೀವ. 87 ವರ್ಷ ವಿಧವೆ ಆಗಿದ್ದ ಅನ್ನಳು ದೇವಾಲಯದಲ್ಲಿ ಕಾದಿದ್ಲವಳು. ಯಾಕೆ? ಪ್ರವಾದನೆ ಬಂದಿತ್ತು, ನೀನು ಒಬ್ಬ ರಕ್ಷಕನ ನೋಡ್ತೀಯ, ಆ ರಕ್ಷಕ ನೋಡದೆ ನೀನು ಸಾಯೋದಿಲ್ಲ ಅಂತ ಹೇಳಿದ್ರು. ದ ಲಾರ್ಡ್ ಸ್ಪೋಕ್ ಟು ದಿಸ್ ವಿಡೋ. ಶಿ ಲಿವ್ಡ್ 87 years ಆಸ್ ಅ ವಿಡೋ ಇನ್ ದ ಟೆಂಪಲ್ ಆಫ್ ದ ಲಾರ್ಡ್. ವಾಟ್ ಕೆನ್ ಯು ಇಮ್ಯಾಜಿನ್? 87 ವರ್ಷಗಳ ಕಾಲ ಸುನೀತಾ ಅವರೇ, ರಾಧಾ ಅವರೇ, ಕಿರಣ್ ಅವರೇ ದೇವಾಲಯದವಳು ಕಾಯ್ತಾ ಇದ್ಲು. 87 ವರ್ಷ ಆ್ಯಸ್ ಅ ವಿಡೋ. ಆಗ ಮದುವೆ ಆಗಿ ಎಷ್ಟು ವರ್ಷ ಅದು ನಮಗೆ ಗೊತ್ತಿಲ್ಲ. ಗಂಡ ಸತ್ತೋದ್ರು, ಮಕ್ಕಳೇ ಆಗಲಿಲ್ಲ ಅವಳಿಗೆ. 87 ವರ್ಷಗಳ ಕಾಲ ಕಾದ್ಲು. ಬಟ್ ಒನ್ ಫೈನ್ ಡೇ ದ ಮೇರಿ ಆ್ಯಂಡ್ ಜೋಸೆಫ್ ಎಂಟರ್ಡ್ ಇನ್ ದ ಟೆಂಪಲ್ ಆಫ್ ದ ಲಾರ್ಡ್ ಆ್ಯಂಡ್ ದೇ ಬ್ರಾಟ್ ದಟ್ ಇನ್ಫ್ಯಾಂಟ್, ದ ಬೇಬಿ ಜೀಸಸ್ ವಾಸ್ ಪ್ಲೇಸ್ಡ್ ಇನ್ ಅವರ್ ಹ್ಯಾಂಡ್. ಅವಳ ಕೈಯಲ್ಲಿ ಕೊಡಲ್ಪಡ್ತಾ ಮಗು. ಅದನ್ನು ನೋಡಬೇಕಾದ್ರೆ ಕಣ್ಣು ತುಂಬ ಅವಳು ಆರಾಧನೆ ಮಾಡಿ ಆ ಮಗುಗೆ ಅಡ್ಡ ಬಿದ್ಲು. ಆ ಮಗುನ ಆಶೀರ್ವಾದ. ಅವಳು ಹೇಳ್ತಾರೆ, ಇನ್ನು ಕಣ್ಣು ತುಂಬ ನಾನು ನೋಡಿದ್ದೀನಿ ನಮ್ಮ ಯೇಸಪ್ಪನ, ನಾನು ನಿಶ್ಚಿಂತೆಯಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಯಾಕೆ ಹೇಳ್ತೇನೆ? ದೇವ್ರಿಗಾಗಿ ನಾವು ಕಾದು ವಾಕ್ಯ ಹಿಡಿದಿದ್ದೀವ. ಅದು ನೆಕ್ಸ್ಟ್ ವಚನ ಹೇಳುತ್ತೆ, ಯೆರೂಸಲೇಮಿನಲ್ಲಿ ವಾಸಿಸುವ ಸಿಯೋನ್ ಜನರೇ, ಫಾರ್ ದ ಪೀಪಲ್ ಹೂ ವಿಲ್ ಡ್ವೆಲ್ ಇನ್ ದ ಝಾಯನ್ ಅಟ್ ಜೆರೂಸಲೇಮ್, ಯು ವಿಲ್ ವೀಪ್ ನೋ ಮೋರ್ ಆ್ಯಂಡ್ ಈ ವಿಲ್ ಬಿ ವೆರಿ ಗ್ರೇಷಿಯಸ್ ಅನ್ ಟು ಯು ಅಟ್ ದ ಸೌಂಡ್ ಆಫ್ ಯುವರ್ ಕ್ರೈ. ವೆನ್ ಈ ಹಿಯರ್ಸ್ ಇಟ್ ಈ ವಿಲ್ ಆನ್ಸರ್ ಯು. ಅಪ್ಪ ಹೇಳ್ತಾರೆ, ನೀವು ಕೂಗಿಕೊಂಡ ಕೂಡಲೇ ಶಬ್ದವನ್ನು ಕೇಳಿ ನಿಮಗೆ ಕೃಪೆ ತೋರಿಸುವನು, ಕೇಳಿದ ಕೂಡಲೇ ನಿಮಗೆ ಉತ್ತರ ದಯಪಾಲಿಸ್ತಾ. ಆಗ ಸಿಯೋನಲ್ಲಿ ಕರ್ತನ ವಾಕ್ಯದಲ್ಲಿ ನೆಲೆಗೊಂಡವರು. ಸುಮ್ಮನೆ ಚರ್ಚೆಗೆ ಬಂದ್ವಿ, ಹೋಗ್ಬಿಟ್ವಿ, ಬಟ್ಟೆ ಎಲ್ಲ ಹಾಕೊಂಬಂದ್ವಿ, ಬೈಬಲ್ ಓದ್ಬಿಟ್ವಿ, ತಗ ಮನೆಗೆ ಹೋಗಿ ಬೈಬಲ್ ಎಸ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು 2 kg ದುಕ್ರ ಮಾಂಸ ತಿನ್ಬಿಟ್ಟು ಹಾಗೆ ಮಲಗಿಬಿಟ್ವಿ. ಆಮೇಲೆ ನೆಕ್ಸ್ಟ್ ವಾರ ಬಂದಾಗ ಬಂಗಡೆ ಹಿಡ್ಕೊಂಬಂದ್ವಿ. ಆಮೇಲೆ ಬಂಗ್ಲೆ ಒಳಗೆ ಹೋಗ್ಬಿಟ್ವಿ, ತಿರ್ಗಾ ಬಂಗಡೆ ಹಿಡ್ಕೊಂಬಂದ್ವಿ, ಬಂಗ್ಲೆ ಒಳಗೆ ಹೋದ್ವಿ, ಬಂಗ್ಲೆ ಆಗಿ ಕೊನೆಗೆ ನೀವು ಬಿದ್ದಿಗೆ ಆಗ್ಬಿಡ್ತೀನಿ. ನೋಡಿ, ಜೀವನ ಅದು ತಿನ್ನೋದು ಕುಡಿಯೋದು ದೇವ್ರ ರಾಜ್ಯ ಅಲ್ಲ. ಅಪ್ಪನ ವಾಕ್ಯ ಹುಡುಕಬೇಕು ಅಲ್ವಾ? ಮಳೆ ತುಂಬ ಬರ್ತಾಯಿದೆ ಬೇದೆ, ಗುಡುಗು ಮಿಂಚು ಬೇದೆ, ಲೈಟೆಲ್ಲ ಆರಿಸ್ಬಿಟ್ಟು ನಾವು ಬೆಡ್ಶೀಟ್ ಹೊತ್ಕೊಂಡು ಮಲಗಿಬಿಟ್ಟಿದ್ದೀವಿ ಬೇದೆ. ಇಲ್ಲ, ಮೊಣಕಾಲಾಗಿ ಪ್ರೇ ಮಾಡು. ಹೋರಾಟ ಇರುತ್ತೆ. ಹೋರಾಟ ಇಲ್ದಿರೋ ಯಾರಿಗೆ? ಆನೆಗೊಂದು ಕಷ್ಟ, ಇರುವೆಗೊಂದು ಕಷ್ಟ. ಆನೆ ಹೇಳುತ್ತೆ ನಂದೇ ಆನೆದೊಂದು ಕಷ್ಟ, ಇರುವೆ ಹೇಳುತ್ತೆ ನನಗೆ ಇನ್ನೂ ಸಕ್ಕರೆ ಸಿಕ್ಕಿಲ್ಲ ಅಂತೇಳಿ. ಒಂದು ಅಣು ಸಕ್ಕರೆಗೆ ಹೋಗ ಇರುವೆ ಕಷ್ಟ ಪಡ್ತಿರತ್ತೆ. ಇರುವೆದ ಕಷ್ಟ, ಆನೆ ಕಷ್ಟ. ದೇವ್ರ ಮಕ್ಕಳಿಗೆ ಆ ಕಷ್ಟ ಇದ್ರೂ ಕೂಡ ಅದನ್ನು ಇಷ್ಟವಾಗಿ ಆಗಬೇಕು. ಇಟ್ ಶುಡ್ ಬಿ ಪ್ಲೀಸಿಂಗ್ ಟು ಯು ಲೈಕ್ ಅನ್ ಅರೋಮಾ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ವೆನ್ ಗಾಡ್ ಸಿ ಯು, ದೇವ್ರು ನೋಡ್ತಾರಪ್ಪ, ಅಪ್ಪನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಅದಕ್ಕೆ ಸಿಯೋನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಝೈನ್? ಝೈನ್ ಮೀನ್ಸ್ ಯು ಆರ್ ಡ್ವೆಲ್ ಇನ್ ದ ವರ್ಡ್ ಆಫ್ ಗಾಡ್. ಕರ್ತನ ವಾಕ್ಯದಲ್ಲಿ ಯಾವಾಗ ನೀವು ನೆಲೆಗೊಳ್ತೀರಾ ಅಂಥ ಮಕ್ಕಳಿಗೆ ಸಿಯೋನ್ ಅಂತ ಹೇಳ್ತಾರೆ. ಸಿಯೋನ್ ಅಂತ ಹೇಳ್ತಾರೆ. ಸಿಯೋನಲ್ಲಿ ಇದ್ದೀವ ನಾವು ಅಲ್ವಾ? ಎಷ್ಟೋ ಟೈಮ್ ನಮಗೆ ವಾಕ್ಯದ ಅರಿವೇ ಇರೋದಿಲ್ಲ. ಸಿಯೋನಲ್ಲಿ ವಾಸ ಮಾಡುವ ಜನರೇ ಕರ್ತ ನಿಮಗೆ ಅಂಥವ್ರಿಗೆ ದಯ ತೋರಿಸ್ತಾರಂತೆ. ಕರ್ತನ ವಾಕ್ಯದಲ್ಲಿ ದೇ ಹೂ ಡ್ವೆಲ್ಸ್ ಇನ್ ದ ವರ್ಡ್ ಆಫ್ ದ ಲಾರ್ಡ್. ಕರ್ತನ ವಾಕ್ಯದಲ್ಲಿ ನೆಲೆಗೊಂಡಿರುವಂಥ ಮಕ್ಕಳ ಮೇಲೆ ಆ ವಾಕ್ಯ ಯಾವಾಗ ನೆಲೆಗೊಳ್ತೀವಿ, ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನು ಭಾಗ್ಯವಂತನು. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಬಳಿಯಿಲ್ಲದೆ, ಧರ್ಮನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರ ಆನಂದ ಪಟ್ಟು ಅದನ್ನೇ ಹೇಳಿ, ಅದನ್ನೇ ಹಗಲು ಇರುಳು, ಅದನ್ನೇ ಹಗಲು ಇರುಳು ಧ್ಯಾನಿಸೋ ಮನುಷ್ಯನು ಭಾಗ್ಯವಂತನು. ಇಮ್ಮಾನುವೇಲರೇ ಆರಾಧಿಸುವೆ, ಕಾಪಾಡುವಾತರೇ ಆರಾಧಿಸುವೆ. ಇಮ್ಮಾನುವೇಲರೇ ಆರಾಧಿಪೆ, ಕಾಪಾಡುವಾತರೇ ಆರಾಧಿಪೆ. ಇಮ್ಮಾನುವೇಲರೇ ಆರಾಧಿಪೆ, ಕಾಪಾಡುವಾತರೇ ಆರಾಧಿಪೆ. ಇಮ್ಮಾನುವೇಲರೇ ಆರಾಧಿಪೆ, ಕಾಪಾಡುವಾತರೇ ಆರಾಧಿಪೆ. ಆರಾಧಿಪೇನ ಆರಾಧಿಪೆ, ಆತ್ಮರಾವೇಶ್ವರಿಗೆ ಆರಾಧಿಪೇನ ಆರಾಧಿಪೆ, ಆತ್ಮರಾವೇಶ್ವರಿಗೆ ಆರಾಧಿಪೇನ ಆರಾಧಿಪೆ, ಆತ್ಮರಾವೇಶ್ವರಿಗೆ ಆರಾಧಿಪೆ. ಆಮೆನ್, ಹಲ್ಲೆಲೂಯಾ,
ಇರುತ್ತೆ ಅನ್ನೋದು ಯಾರ ಕೇಳೂ ನೀವು ಡಿಸೈನ್ ಮಾಡಿ ಡೆಸ್ಟೈನ್ ಮಾಡೋಕ್ಕೆ ಆಗಲ್ಲ. ಹೀಗೆ ಇರ್ತೀವಿ, ಹೀಗೆ ಆಗ್ಬಿಡ್ತೀವಿ. ನೆವರ್. ಯಾವ ಟೈಮಲ್ಲಿ ಏನಾಗತ್ತೆ ನಿಮಗೆ ಗೊತ್ತಾಗೋದಿಲ್ಲ. ಅದು ಇರೋವರೆಗೂ ಕರ್ತನ ವಾಕ್ಯದಲ್ಲಿ ನೆಲೆಗೊಂಡ್ರೆ ನಾನು ಹೇಳ್ತೇನೆ, ಅಂಥ ಮಕ್ಕಳಿಗೆ ಯಾವುದೂ ಅವಘಡಗಳು ಆಗೋದಿಲ್ಲ. ಅವನಿಗೆ ನೀತಿವಂತನಿಗೆ ಯಾವ ಕೆಟ್ಟ ಸುದ್ದಿ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಬಂದರೂ ಕೂಡ ಅವನಿಗೆ ಬೋನಸ್ಸು ಪ್ರಮೋಷನ್ ಕೊಡೋಕ್ಕಾಗೆ ಬರುತ್ತೆ. ಅದು ದಾನಿಯಲ್ಗೆ ಸಿಂಹದ ಗುಹೆಯೊಳಗೆ ಹಾಕ್ಬೇಕಾದ್ರೆ, ಅಯ್ಯೋ ಇದೇನಪ್ಪ ದರಿದ್ರ ಬಂದ್ಬಿಡ್ತು, ದೇವ್ರು ನಂಬಿ ಏನಪ್ಪ ಇಷ್ಟು ಹೋರಾಟ ಬಂದ್ಬಿಡ್ತು, ನಾನು ನಮ್ಮದೇ ಇದ್ದೇ ಚೆನ್ನಾಗಿತ್ತಲ್ಲ ಅಂತೇಳಿ ಜನ ಎಲ್ಲ ಹೇಳಿರ್ಬೋದು ಅವನಿಗೆ, ಮಿನಿಸ್ಟ್ರಿಗೆ. ಅವನು ಹೇಳ್ತಾನೆ, ಇಲ್ಲ ಇದು ಬಂದಿರೋದು ಒಳ್ಳೇದಕ್ಕೇನೆ. ನಾನು ಸತ್ರು ದೇವ್ರಿಗಾಗಿ ಸಾಯ್ತೀನಿ, ಬದುಕಿದ್ರು ದೇವ್ರಿಗಾಗಿ ಬದುಕ್ತೀನಿ. ಇಫ್ ಐ ವಾಂಟ್ ಟು ಲಿವ್ ಐ ಲಿವ್ ಫಾರ್ ಗಾಡ್, ಇಫ್ ಐ ವಾಂಟ್ ಟು ಡೈ ಐ ವಿಲ್ ಡೈ ಫಾರ್ ಗಾಡ್. ಲೆಟ್ ಮಿ ಗೋ, ಲೆಟ್ ಮೀ ಫೇಸ್ ದಟ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಆ ಸಿಂಹದ ಗುಹೆಯೊಳಗೆ ಆ ಲಯನ್ಸ್ ಡೆನ್ನರೊಳಗೆ ಅವನು ಹೋಗ್ತಾನೆ. ಮಕ್ಕಳೇ, ನನ್ನ ಪ್ರಿಯ ಮಕ್ಕಳೇ, 21 ದಿನಗಳ ಕಾಲ 3 ವಾರಗಳವರೆಗೆ ಅವ್ರಿಗೆ ಊಟ ಕೊಡ್ದೇ ಕಾಯಿಸ್ತಾ ಇರ್ತಾರೆ ಆ ಫಾಸ್ಟಿಂಗ್ ಮಾಡಿ. ಯಾಕಂದರೆ ಅದು ಬಂದ ತಕ್ಷಣ ಒಳಗೆ ಯಾರು ಆಗ್ತದೆ ತಿನ್ಬಿಡ್ಬೇಕಂತೇಳಿ. ನನ್ನ ಪ್ರಿಯ ಮಕ್ಕಳೇ, 2 ಡಜನ್ 24 ಸಿಂಹಗಳು 21 ದಿನ ಫಾಸ್ಟಿಂಗ್ ಇಟ್ಟಿರ್ತಾರೆ. ಅದಕ್ಕೆ ಹೊಟ್ಟೆ ಹಸ್ಕೊಂಡು ಅದು ಯಾವ ಮನುಷ್ಯ ಒಳಗೋಗ್ತಾರೆ ಹಂಗೆ ಬೋನ್ ಸಮೇತ ತಿನ್ಬಿಡುತ್ತೆ. ಒಳಗೆ ಹೋದವನು ಹೋಗಿ ಕೂತ್ಕೊಂಡ್ಬಿಟ್ಟ. ಕರ್ತನೇ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ, ನಡ್ಕೊಂಡು ಕೂತ್ಕೊಂಡ, ಮೊಣಕಾಲಾಗ್ತಾ ಸ್ತೋತ್ರ ಬಲಿ ಕೊಟ್ಟ. ಅಪ್ಪ, ಈ ಸಿಂಹದ ಬಾಯಿಗಳೆಲ್ಲ ಕಟ್ಟ ಹಾಕೋದಕ್ಕಾಗಿ ಸ್ತೋತ್ರಪ್ಪ. ಸೈತಾನ್ ಬಂದು ಹೇಳ್ತಾನೆ, ಇಷ್ಟಲ್ಲ ದೇವರು ಅಂತ ಕಾದೆಲ್ಲ ನೋಡ್ದ, ನಿನ್ನ ಯಾವ ಸ್ಟೇಜ್ಗೆ ತಂದು ಬಿಟ್ಬಿಟ್ರು, ಇಡೀ ಪ್ರಪಂಚನೇ ನಿನ್ನ ನಿರಾಕರಿಸ್ಬಿಡ್ತು. ದ ವರ್ಲ್ಡ್ ಹ್ಯಾಸ್ ರಿಜೆಕ್ಟೆಡ್ ಯು, ಈವನ್ ದ ಕಿಂಗ್ ಹ್ಯಾಸ್ ರಿಜೆಕ್ಟೆಡ್ ಯು. ನಿನ್ನ ಅರಸನು ನಿನ್ನ ಬಿಟ್ಬಿಟ್ಟ. ನೋಡ್ದ, ನಿನ್ನ ಕಾಪಾಡೋಕ್ಕೆ ಯಾರು ಬರಲಿಲ್ಲ. ಇವಾಗ ದೇವರು ಅಂದೆ, ಆ ದೇವ್ರು ಬಂದ್ರ, ಸೈತಾನ್ ಬಂದು ಮಾತಾಡಿರತ್ತ ಅವನ ಹತ್ರ. ನನ್ನ ಪ್ರಿಯ ಮಕ್ಕಳ, ಆದರೂ ಕೂಡ ಒಂದು ಫೇಸ್ ಮಾಡ್ತಾನೆ ಚಾಲೆಂಜು. ಇಲ್ಲ ದೇವರೇ, ಎಲ್ಲವನ್ನ ನನಗೆ ಬಿಡಿಸತಕ್ಕಂಥ ದೇವರು, ಗೊಲ್ಯಾತನ ತಳ್ಳಿ ಹಾಕಿದ ದೇವರು, ಕೆಂಪು ಸಮುದ್ರ ಛೇದಿಸಿದ ದೇವರು, ಎರಿಕೋ ಕೋಟೆನ ಹೊಡೆದ ದೇವರು, ಇವತ್ತು ಸಿಂಹಗಳ ಬಾಯಿಗಳನ್ನ ಕಟ್ಟೋದಕ್ಕಾಗಿ ಸ್ತೋತ್ರ. ಅದೇ ರಾತ್ರಿ ನನ್ನ ಪ್ರಿಯ ಮಕ್ಕಳೇ, 24 ಸಿಂಹಗಳ ಬಾಯಿಗಳು ನನ್ನ ಪ್ರಿಯ ದೇವ ಮಕ್ಕಳೇ, ಆ ಬಾಯಿಗಳು ಕಟ್ಟಾಕಲ್ಪಡ್ತು. ಓಲ್ ನೈಟ್ ಅವನು ಮೊಣಕಾಲವರಿಗೆ ಪ್ರಾರ್ಥನೆ ಮಾಡ್ದ, ಕಾದ, ದೇವ್ರ ಸನ್ನಿಧಿಯಲ್ಲಿ ಕಾದ. ಅವನು ಕಾದಿದ್ದಕ್ಕೆ ಬೆಳಗ್ಗೆ ಅರಸ ಅವನಿಗಾಗಿ ಕಾದು ಬಂದ. ಎಲ್ಲಿದೆಯಾ ಮಗನೇ ದಾನಿಯೇಲೇ, ಜೀವಸ್ವರೂಪನಾದ ದಾನಿಯೇಲೇ, ಎಲ್ಲಿದೆಯಾ? ಆರ್ ಯು ಅಲೈವ್? ಅವನು ಹೇಳ್ತಾನೆ, ನನ್ನ ಅರಸನೇ, ನನ್ನ ಕರ್ತನಿಗೆ ನಾನು ಯಾವಾಗಲೂ ಲೋಪದೋಷಿಲ್ಲದೆ ನಡ್ಕೊಂಡಿದ್ದೇನೆ, ವಾಕ್ಯದಲ್ಲಿ ಇದ್ದಿದ್ದೇನೆ. ನನ್ನ ದೇವರು ದೂತನ ಕಳಿಸಿ ಸಿಂಹಗಳ ಬಾಯಿಗಳನ್ನ ಕಟ್ಟಿ ಹಾಕಿದ್ದಾನೆ ಅಂಥೇಳಿ ಅವನು ಹೊರಗಡೆ ಕರ್ಕೊಂಬರ್ತಾರೆ. ಯಾಕೆ? ಕರ್ಕೊಂಬಂದ ತಕ್ಷಣ ದೊಡ್ಡ ಪ್ರಮೋಷನ್ ಅವನಿಗೆ. ಏನು ಪ್ರಮೋಷನು? ಗವರ್ನರ್ ಆದ ಅವನು. 112 ಪ್ರೊವಿನ್ಸಸ್ಗಳು, 112 ಸಂಸ್ಥಾನಗಳಿಗೆ ಒಡೆಯನಾದ ಅಂತ ಹೇಳುತ್ತೆ. ಮಕ್ಕಳೇ, ಶೋಧನೆ ಬಂದರೆ ನಿನಗೆ 36,000 ಬಾರಿ ಕೀರ್ತನೆ 91 ಓದಿದಂಥ ಒಬ್ಬ ಹುಡುಗ. 36,000 ಟೈಮ್ಸ್ ಒನ್ ಬಾಯ್ ಇಸ್ ರೆಡ್ ದಟ್ ಸಾಮ್ 91. ಕಾರಣ, ಒಂದು ಆಶ್ರಮದಲ್ಲಿ ಸೇರಿಕೊಂಡ ಹುಡುಗ. ಕಾಲ ಇರಲಿಲ್ಲ, ಒಬ್ಬನೇ ಮಗ. ಅಮ್ಮ ಅಪ್ಪ ಚೆನ್ನಾಗಿದ್ದರು. ಅವ್ರಿಗೂ ಅಪ್ಪನಿಗೆ ಅಣ್ಣ ತಮ್ಮಂದ್ರು ಯಾರಿಲ್ಲ. ಈ ತಾಯಿ ಕಡೆನೂ ಅಕ್ಕ ತಂಗಿಯರು ಯಾರಿಲ್ಲ, ಎಲ್ಲರೂ ತೀರ್ಕೊಂಡಿದ್ದಾರೆ. ಯಾರು ಸಿಬ್ಲಿಂಗ್ಸ್ಗಳಿಲ್ಲ. ಈ ವಾಸ್ ಓನ್ಲಿ ಒನ್ ಸನ್. ಒನ್ ಫೈನ್ ಡೇ ದಿಸ್ ಬಾಯ್ ಆ್ಯಂಡ್ ದ ಹೋಲ್ ಫ್ಯಾಮಿಲಿ ದೆ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ದ ಸ್ಪಾಟಲ್ಲೇ ದ ಮದರ್ ಆ್ಯಂಡ್ ದ ಪೇರೆಂಟ್ಸ್ ವರ್ ಟೋಟಲಿ ಡೈಡ್. ಅವರ ಅಷ್ಟೇ ಹಸುನೀಗಿದ್ರು. ಕೊನೆಗೆ ಇವನು ಉಳಿದಿದ್ದು ಒಬ್ಬನೇ. ಕೊನೆಗೆ ಆ ಊರು ಜನ ಏನು ಮಾಡಿದ್ರು, ಇವನ್ನ ಏನು ಮಾಡೋದು? ಒಬ್ಬೊಬ್ರು ಮನೇಲಿ 3 ದಿನ ಹಿಡ್ಕೊಂಡ್ರು. ಎಷ್ಟು ದಿನ ಹಿಡ್ಕೊಳ್ತಾರೆ ಅವನ್ನ? ಹೊಳೋ ಅಂತ ಹತ್ಕೊಂಡಿದ್ದಾನೆ. 12 ವರ್ಷದ ಹುಡುಗ. ನನ್ನ ಪ್ರಿಯ ಮಕ್ಕಳು, ಕೊನೆಗೆ ಅಲ್ಲಿರೋ ಊರಿನ ಜನ ನಿರ್ಧಾರ ಮಾಡಿದ್ರು, ಇವನ್ನ ತೊಗೊಂಡೋಗಿ ಒಂದು ಆಶ್ರಮಲ್ಲಿ ಹಾಕ್ಬಿಡ ಅಂತೇಳಿ ಒಂದು ಕ್ರೈಸ್ತ ಆಶ್ರಮಕ್ಕೆ ತೊಗೊಂಡೋಗಿ ಹಾಕಿದ್ರನ್ನು. ಕ್ರೈಸ್ತ ಆಶ್ರಮದಲ್ಲಿ ಬಂದಾಗ ಆ ಆಶ್ರಮದ ವಾರ್ಡನ್ ಏನು ಮಾಡಿದ್ರು, ಅವನಿಗೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅಂತ ಬೈಬಲ್ ಅವ್ನ ಕೈಲಿ ಕೊಟ್ಟರು. ಅಪ್ಪ, ತಮ್ಮ, ತಂದೆ ತಾಯಿ ನೀ ಕಳ್ಕೊಂಬಿಟ್ಟಿದ್ಯಾ, ಅಣ್ಣ ತಮ್ಮ ನಿನ್ಗೆ ಯಾರೂ ಇಲ್ಲ, ಅಕ್ಕ ತಂಗಿ ಯಾರೂ ಇಲ್ಲ, ಯು ಆರ್ ಆಲ್ ಅಲೋನ್, ಬಟ್ ಸ್ಟಿಲ್ ಇನ್ ದಿಸ್ ಲೋನ್ಲಿನೆಸ್ ಗಾಡ್ ಈಸ್ ವಿತ್ ಯು, ಎವ್ರಿ ಡೇ ರೀಡ್ ದಿಸ್ ವರ್ಡ್ ಅಂತ ಹೇಳಿ ಒಂದು ಟಿಕ್ ಮಾಡಿ ಕೀರ್ತನೆ 91 ನಾನು ಕೊಟ್ಟರು, ಓದ್ಕೊಂಬ ಅಂತ ಹೇಳಿ. ಓದ್ದ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಕಣ್ಣಲ್ಲಿ ಓದಿ 36,000 ಬಾರಿ ಅವನು ಓದಿ ಮುಗಿಸ್ತಾ. ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ದೇವ ಮಕ್ಕಳೇ, ಆ 6 ವರ್ಷದಲ್ಲಿ ಎಷ್ಟೋ ಜನ ಆಶ್ರಮಕ್ಕೆ ಬಂದು ಅನ್ನ ಕೊಡೋರು, ಊಟ ಕೊಡೋರು, ಫ್ರೂಟ್ಸ್ಗಳು ಕೊಡೋರು, ಸ್ವೀಟ್ಸ್ ಕೊಡೋರು, ಕೊಟ್ಟು ಅವ್ರನ್ನೆಲ್ಲ ಅಭಿನಂದನೆ ಮಾಡಿ ಹೋಗೋರು. ಒನ್ ಫೈನ್ ಟೈಮ್ ಅಮೇರಿಕಾದಿಂದ ಯಾರೋ ದಂಪತಿಗಳು ಬಂದರು, ವಯಸ್ಸಾದ ತಂದೆ ತಾಯಿಗಳು. ಅವರು ಬಂದಾಗ ವಾರ್ಡನ್ ಹೇಳಿದ್ರು, ನೋಡಿ ನೀನು ತುಂಬ ಚೆನ್ನಾಗಿ ಓದ್ತಾ ಇದೆಯಾ, ತುಂಬ ಚೆನ್ನಾಗಿ ಬೈಬಲೆಲ್ಲ ಓದ್ತಾ ಇದೆಯಾ, ಒಂದು ವೆಲ್ಕಮ್ ಸ್ಪೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ವೆಲ್ಕಮ್ ಸ್ಪೀಚ್ಗೆ ನೀನೇ ಒಂದು ಮೆಸೇಜ್ ಪ್ರಿಪೇರ್ ಮಾಡು ಅಂಥೇಳಿ ತಂದೆ ತಾಯಿ ಹೆಸರು ಎಲ್ಲ ಹಾಕಿ ಕೊಟ್ಟರು.
ನನ್ನ ಪ್ರಿಯ ದೇವ ಮಕ್ಕಳೇ, ಈ ಹುಡುಗ ಭಕ್ತಿಯಿಂದ ಭಯಭಕ್ತಿಯಿಂದ ಹೋಗಿ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಳ್ಳೆ ಒಂದು ಪ್ರಫೌಂಡಾಗಿ ಒಂದು ಒಳ್ಳೆ ಸ್ಪೀಚ್ ಅವನು ಕೊಟ್ಟ. ಪ್ರಿಯ ಮಕ್ಕಳೇ, ಕೊಡಬೇಕಾದ್ರೆ ಆ ಹುಡುಗ ಪ್ರಸಂಗ ಸ್ಪೀಚ್ ಕೊಡಬೇಕಾದ್ರೆ ಆ ತಾಯಿ ಹೃದಯದಿಂದ ಕಣ್ಣೀರು ಬರ್ತಾ ಇತ್ತು. ಕಾರಣ ಅವರೊಂದು ಮಗನ ಕಳ್ಕೊಂಡ್ಬಿಟ್ಟಿದ್ರು ಅಮೇರಿಕಾದಲ್ಲಿ. ಆ ಮಗ ಇವ್ರಂಗೆ ಇರೋದು ನೋಡ್ಬಿಟ್ಟು ಅವಳು ಶಾಕ್ ಆಗ್ತಾಳೆ. ಶಾಕ್ ಆಗಿ ಏನು ಮಾಡಿದ್ಲು, ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಈ ವಾರ್ಡನ್ ಹತ್ರ ಬಂದು ಕೇಳ್ತಾರೆ, ಸರ್ ಇವತ್ತು ಆ ಹುಡುಗ ಒಬ್ಬ ಪ್ರೆಸೆಂಟ್ ಮಾಡಿದ್ನಲ್ಲ ಸ್ಪೀಚು, ಅವನು ಯಾರು? ಇಲ್ಲ ಸರ್, ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಗೋತ್ರ ಇಲ್ಲ, ಸತ್ತೋಗಿದ್ದಾರೆ, ಆಕ್ಸಿಡೆಂಟ್ ಸತ್ತೋಗಿದ್ದಾರೆ, 6 ವರ್ಷ ಆಯ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ, ಏನು ಮಾಡೋದು ಗೊತ್ತಿಲ್ಲ ಸರ್. ಅದಕ್ಕೆ ಅವ್ರು ಹೇಳಿದ್ರು, ಆ ಹುಡುಗನ ನಾವು ಅಡಾಪ್ಟ್ ಮಾಡ್ತೇವೆ, ಕೊಡ್ತೀರಾ ಅಂತ ಕೇಳಿದ್ರು. ಇವನಿಗೆ ವಾರ್ಡನ್ಗೆ ಒಂದೇ ಶಾಕು, ನೀವು ತೊಗೊಂಡೋಗ್ತೀರಾ, ಅಮೇರಿಕಾ ಕರ್ಕೊಂಡು ಹೋಗ್ತೀರಿ? ಇಲ್ಲ ಸರ್, ಹುಡುಗನ ಕೇಳಬೇಕು. ಹುಡುಗನ ಹತ್ರ ಬಂದು ವಾರ್ಡನ್ ಹೇಳ್ತಾ, ನೋಡು ಒಳ್ಳೆ ಸಮಯ ಬಂದೈತೆ, ಅಮೇರಿಕಾ ಹೋಗಿ ಅವ್ರು ನಿನ್ನ ಕೇಳ್ತಾ ಇದ್ದಾರೆ, ಹೋಗ್ತೀಯಾ ಅಂತ ಕೇಳಿದ್ರು. ಅವನು ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಹೇಳ್ತೀನಿ ಅಂತ ಹೋಗಿ ಪ್ರೇಯರ್ ಮಾಡಿದಾಗ ದೇವರು ಅವನಿಗೆ ದರ್ಶನ ಕೊಟ್ರಂತೆ. ನೋಡು, ನೀನು 36,000 ಬಾರಿ ಈ ಕೀರ್ತನೆ ಜ್ಞಾನೋಕ್ತಿ ಪುಸ್ತಕ ಕೀರ್ತನೆ ಪುಸ್ತಕದಲ್ಲಿ ಓದಿದೆಯಾ? ನಾನು ನಿನ್ನ ಸನ್ಮಾನ ಮಾಡೋಕ್ಕೆ ಬಂದಿದ್ದೀನಿ. 6 ವರ್ಷದಿಂದ ನೀನು ಕಾದೆ. ಈಗ ನಾನು ಕಾದು ನಿನಗೊಂದು ಆಶೀರ್ವಾದ ಕೊಡೋದಕ್ಕೆ ಒಂದು ರಸ್ತೆ ಆಯ್ತ ಮಾಡ್ತಾ ಇದ್ದೇನೆ, ಇದನ್ನು ಕಣ್ಮುಚ್ಕೊಂಡು ನೀವು ಒಪ್ಕೋ ಅಂತ ಅಪ್ಪ ಹೇಳಿದ್ರಂತೆ. ನನ್ನ ಪ್ರಿಯ ದೇವ ಮಕ್ಕಳೇ, ಅವನು ಬಂದು ಒಪ್ಕೊಂಡಿದ್ದ ತಕ್ಷಣ ಅವ್ರು ಎಂಬ್ರೇಸ್ ಮಾಡಿ ಆ ತಿಂಗಳಲ್ಲೇ ಒಂದು ವಿಸಾ ಮಾಡಿ ಅವನಿಗೆ ಪಾಸ್ಪೋರ್ಟೆಲ್ಲ ರೆಡಿ ಮಾಡಿ ಸೀದಾ ಅವನ್ನ ಅಮೇರಿಕಾಗೆ ಕರ್ಕೊಂಡು ಹೋದ್ರಂತೆ. ನನ್ನ ಪ್ರಿಯ ಮಕ್ಕಳು, ಅಲ್ಲಿ 4 ವರ್ಷ ಅವನು ಇದ್ದಿದ್ದು. ಅದು 4 ವರ್ಷ, 14 ವರ್ಷದ ಹುಡುಗ 6 ವರ್ಷ ಓದಿದ್ದಾನೆ, ಆಶ್ರಮಲ್ಲಿದ್ದಾನೆ. 20 ವರ್ಷ ಅವನಲ್ಲಿ ಹೋದಾಗ ನನ್ನ ಪ್ರಿಯ ಮಕ್ಕಳು 22ನೇ ವರ್ಷಕ್ಕೆ ಆ ತಂದೆ ಅವನ ವಾರಸುದಾರ ಮಾಡಿ ಇಡೀ ಕಂಪನಿಯ ಆಸ್ತಿಯನ್ನು ಅಸೆಟ್ನ ಇವನ ಹೆಸರಿಗೆ ಬರೆದು ಕೊಟ್ಬಿಟ್ರು. ಆಗ ದೊಡ್ಡ ಕಂಪನಿ ನಡೆಸ್ತಾರೆ, ಮೆಗಾ ಕಂಪನೀಸ್ಗಳು. ಆಗ ಪ್ರೆಸ್ ಮೀಟ್ನವ್ರು ಇವನಿಗೆ ಬಂದು ಇವನು ಚೇರ್ಮನ್ ಆಗಿದ್ದಾನೆ ಅಂತ ಹೇಳಿ, ಸರ್ ಹೌ ಕುಡ್ ಬಿ ಯು ಕುಡ್ ಬಿ ಎ ಚೇರ್ಮನ್ ಇನ್ ದಿಸ್, ಹೆಂಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಒಂದು ಚೇರ್ಮನ್ ಆಗಿದ್ದೀರಾ, ವಾಟ್ ಈಸ್ ದ ಸೀಕ್ರೆಟ್ ಸರ್? ಅವ್ರು ಹೇಳಿದ್ರೆ Psalm 91 ಅಂತ ಹೇಳಿದ್ರು. ಆ ವೆಯ್ಟೆಡ್ ಆನ್ ದ ಲಾರ್ಡ್, ನಾನು ದೇವ್ರಿಗಾಗಿ ಕಾದೆ, ದೇವ್ರು ನನಗೆ ಇಷ್ಟು ದೊಡ್ಡ ಆಶೀರ್ವಾದ ಆಯ್ತ ಮಾಡಿದ್ದಾರೆ. ಕಂಪನಿ ಓಪನ್ ಮಾಡಲಿಲ್ಲ, ಶೇರ್ ಇನ್ವೆಸ್ಟ್ ಮಾಡಲಿಲ್ಲ, ಮದುವೆ ಆಗಲಿಲ್ಲ, ತಂದೆ ತಾಯಿ ಇಲ್ಲ, ಅನಾಥ, ಎಲ್ಲ ಏನಿಲ್ಲ ಅಂದರೂ ಕೂಡ ಅವನಿಗಾಗಿ ಆಶೀರ್ವಾದ ಮಾಡೋಕ್ಕೆ ಅಪ್ಪ ರೆಡಿ ಮಾಡಿ. 36,000 ಬಾರಿ ಓದಿದ ಹುಡುಗ ಒಂದು ದಿನ ಕೂಡ ಅಯ್ಯೋ ಇದು ಓದಿದ್ದೀನಿ ನನಗೆ ಟಯರ್ಡ್ ಆಗೋಯ್ತು ನಾನಿನ್ನು ಓದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅವನು ಎಲ್ಲೂ ಕೂಡ ಕ್ವಿಟ್ ಮಾಡಲಿಲ್ಲ, ಎಲ್ಲೂ ಕೂಡ ವಿತ್ಡ್ರಾ ಮಾಡಲಿಲ್ಲ, ಎಲ್ಲೂ ಕೂಡ ಬಿಟ್ಟುಕೊಡ್ಲಿಲ್ಲ. ದೇವರ ಸನ್ನಿಧಾನಕ್ಕೆ ಅವನು ಬಂದ್ಬಿಟ್ಟ. ಮೇಲಕ್ಕೆ ದೇವರು ಎತ್ಬಿಟ್ಟು ಚಪ್ಪಾಳೆ ಬರಲಿ. ಅಬ್ರಾಮ ದೇವರೇ ಆರಾಧಿಪೇ, ದೇವರೇ
ಅಮೇರಿಕಾ ರಾಷ್ಟ್ರದಲ್ಲಿ ಒಂದು ದೊಡ್ಡ ಕಂಪನಿಗೆ ಚೇರ್ಮನ್ ಆಗಿದ್ದಾನೆ. ಅವನ ಚೇಂಬರ್ ಒಳಗೆ ಅವನ ಹಿಂದೆ ತಲೆ ಹಿಂಭಾಗದಲ್ಲಿ ಒಂದು ದೊಡ್ಡ ಬ್ಯಾನರ್ ಹಾಕಿರ್ತಾನೆ. ಆ ಬ್ಯಾನರ್ ಗೊತ್ತಾ? Psalm 91:1. He who dwells in the secret place of the Most High shall abide under the shadow of the Almighty. ಅವ್ರು ಬಂದಾಗೆಲ್ಲ ಕೇಳ್ತಾರೆ ಜನ, ಸರ್ ಇದೀನಿ ಯಾಕೆ ಸರ್ ವಾಕ್ಯ ಹಾಕಿದ್ದೀರಾ? ಸರ್ ನನ್ನನ್ನು ಎತ್ತಿದ್ದು ಅದೇ ಸರ್. ದಟ್ ವರ್ಡ್ ಹಸ್ ಲಿಫ್ಟೆಡ್ ಮೀ ಸರ್. ನಾನು ಕಷ್ಟದಲ್ಲಿದ್ದೆ. ಗಂಜಿ ಊಟ, ಆಶ್ರಮದಲ್ಲಿ ಗಂಜಿ ಕೊಡ್ತಾಯಿದ್ರು. ಗಂಜಿ ಊಟ ಬಿಟ್ಟು ಬೇರೆ ಏನಿಲ್ಲ. ಒಂದು ದಿನ ಅವನು ಕೊರಗಲಿಲ್ಲ. ಆದರೆ ಆ ಟೈಮಲ್ಲಿ ಆ ಲೋನ್ಲಿನೆಸ್ ಇರತ್ತಲ್ಲ, ಅಪ್ಪನ ಕಳ್ಕೊಂಡಿದ್ದಾನೆ, ಅಮ್ಮನ ಕಳ್ಕೊಂಡಿದ್ದಾನೆ, ಯಾರೂ ಇಲ್ಲ, ನೀ ಅನಾಥ ಅಂತ ಬಂದು ಜನ ಅವನ ಪೋಕ್ ಮಾಡ್ತಾ ಅವನ ಹೃದಯದಲ್ಲಿ ಹೇಗೆ ಒಂದು ದುಃಖ ಬಂದಿರ್ಬೋದು. ಆ ಕಷ್ಟ, ಆ ಕಣ್ಣೀರು, ಆ ನೋವು, ಮೆಂಟಲಿ ವಾಸ್ ಬಿನ್ ಡಿಪ್ರೆಸ್ಡ್. ಈ ಎಂಗ್ಸೈಟಿ, ಹೋರಾಟ ಅವನ ಜೀವನದಲ್ಲಿ ತುಂಬ್ಕೊಂಡ್ಬಿಡ್ತು. ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ದೇವ ಮಕ್ಕಳೇ, ಆ ದೇವ್ರ ಸನ್ನಿಧಾನದಲ್ಲಿ 12-14 ವರ್ಷದ ಹುಡುಗ ಆ ಜೀವನದಲ್ಲಿ ಕಷ್ಟ ಹೇಗೆ ಪಟ್ಟಿರ್ಬೇಕು. ಇವತ್ತು ನಿಮ್ಮ ಮಮ್ಮಿ ಡ್ಯಾಡಿ ಎದ್ದ ತಕ್ಷಣ ಕಾಫಿ, ಟೀ, ಬಿರಿಯಾನಿ, ಬಟರ್ ಚೀಸ್ ಎಲ್ಲ ಹಾಕಿ ನಿಮಗೆ ಮುದ್ದೆ ಮಾಡಿ ಕೊಡ್ತಾ ಇದ್ದಾರೆ. ಯು ಹ್ಯಾವ್ ಟು ಥ್ಯಾಂಕ್ ಗಾಡ್ ಫಾರ್ ದಟ್ ಒನ್. ಆದರೆ ಇವತ್ತು ಎಷ್ಟೋ ಜನ ಆ ರೀತಿ ಕಷ್ಟದಲ್ಲಿದ್ದಾರೆ. ಆ ಕಷ್ಟದಲ್ಲಿರೋ ಮಕ್ಕಳಿಗೆ ಯಾರಿದ್ದಾರೆ? ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ತನ ಒಬ್ಬನೇ ಅವರಿಗೆ. ಕರ್ತನ ಒಬ್ಬನೇ. 20ನೇ ವಾಕ್ಯ ಹೇಳುತ್ತೆ, ದ 20th verse says, Thou the Lord gives you the bread of adversity and the water of affliction, yet your teachers will not be moved into a corner anymore, but your eyes shall see your teachers. Your eyes shall see your beloved Father. Your eyes shall see your beloved Guruji. ನಿನ್ನ ಗುರುವನ್ನು ನೀ ಕಾಣ್ತೀಯ. ಹೇಳುತ್ತೆ, ಕಷ್ಟಗಳನ್ನು, ಶ್ರಮವನ್ನು, ಅನ್ನಪಾನಗಳನ್ನು ಕೊಟ್ಟರು. ಇಟ್ ಸೇಸ್ ಬ್ರೆಡ್ ಆ್ಯಂಡ್ ವಾಟರ್. ಹೌ ಕುಡ್ ಬಿ ಬ್ರದರ್? ಹೌ ಕುಡ್ ಬಿ? ಅನ್ನಪಾನಗಳಂದರೆ ಏನು ಅರ್ಥ? ಹೌ ಕುಡ್ ಬಿ? ಟೈಮ್ ಸರಿಯಾಗಿ ಊಟ ಬರುತ್ತೆ, ಟೈಮ್ ಸರಿಯಾಗಿ ಕಾಫಿ ಕುಡಿತೀರ, ಟೈಮ್ ಸರಿಯಾಗಿ ಬಟ್ರು ಚೀಸು. ಇವಾಗೆಲ್ಲ ಕಾಲ್ ಮಾಡಿದ ತಕ್ಷಣ ಝೊಮ್ಯಾಟೋ ಅವ್ರ ಮನೆಗೆ ತಂದು ಅವರೇ ಪಕ್ಕದಲ್ಲಿ ಕೂತು ತಿನ್ನಿಸಿ ಹೋಗ್ಬಿಡ್ತಾರೆ ಅಲ್ವಾ? ಅದೊಂದು ಬಾಕಿ ಇದೆ ಇನ್ನು ಮುಂದೆ. ಅವ್ರು ಕೊಟ್ಟೋಗೋದಲ್ಲ, ಕೊಟ್ಟು ಹೋಗ್ಬಿಡ್ತಾರೆ ಇಲ್ಲಿ ಮುತ್ತು. ಅದು ಒಂದು ದಿನ ಬರುತ್ತೆ. ಮುತ್ತು ಕೊಡೋರು ಯಾರು ಇದ್ದಾರಾ? ತಿನ್ನಿಸೋರು ಯಾರೋ ಇದ್ದಾರಾ? ಬಾಯಿ ಒರೆಸೋರು ಯಾರು ಇದ್ದಾರಾ? ತೊಳ್ಸೋರು ಯಾರೋ ಇದ್ದಾರಾ? ಎಲ್ಲ ತೊಳಿಬೇಕು ತಮ್ಮ ತೊಳ್ಸ್ಕೊಂಡಿರ್ತಾರೆ. ಒಂದು ದಿನ ಬಂದ್ಬಿಡತ್ತೆ ಅದನ್ನು. ಆದರೆ ಏನು ಇಲ್ದಿರೋ ಕಾಲಗಳಲ್ಲಿ ಹೇಗಿರ್ತೀರಾ? ನನ್ನ ಲೈಫಲ್ಲಿ ಆ ಥರ ಅನ್ನಪಾನಗಳು, ಕಷ್ಟ ಸಂಕಟಗಳನ್ನ ಆಡಂಬರವಾಗಿ ನಾನು ನೋಡ್ಬಿಟ್ಟೆ ಲೈಫಲ್ಲಿ. ಫಾರ್ ವೀಕ್ಸ್ ಟುಗೆದರ್ ದರ್ ವಾಸ್ ನೋ ಫುಡ್. ಸ್ಟಾರ್ವೇಷನ್, ಪಾವರ್ಟಿ ವಾಸ್ ರೈನಿಂಗ್ ಇನ್ ಮೈ ಲೈಫ್. ಊಟ ಇಲ್ಲ. ಸಮ್ಟೈಮ್ಸ್ ಐ ವಾಸ್ ಅನ್ಕಾನ್ಷಿಯಸ್ಲಿ ಫಾಲನ್ ಗ್ರೌಂಡ್ ವಿತೌಟ್ ಎ ಫುಡ್. 3-4 ದಿನ ಊಟ ಇಲ್ಲದೆ ರೋಡಲ್ಲಿ ಕುಸ್ತು ಕೆಳಗೆ ಬಿದ್ದಿದ್ದೀನಿ. ನಾನು ಎತ್ಕೊಂಡೋಗಿ ಯಾವುದೋ ಒಂದು ಮನೇಲಿ ಹಾಕ್ಬಿಟ್ಟು ಆ 7ನೇ ಕ್ಲಾಸ್ ಓದ್ತಾ ಇದ್ದೆ. ಊಟ ಇಲ್ಲ. 3-4 ದಿನ ಕುಸ್ತೋಗ್ಬಿಡ್ತಿದ್ದೆ. ನನ್ನ ಪ್ರಿಯ ಮಕ್ಕಳೇ, ಸೇವೆಗೆ ಬಂದ ಮೇಲೂ ಕೂಡ ಅಷ್ಟೇ ಹೋರಾಟ. ಅನ್ನಪಾನಗಳಿಲ್ಲ. ಆದರೂ ಕೂಡ ಆ ಕಷ್ಟ ಸಂಕಟಗಳನ್ನ ನನಗೆ ಆಡಂಬರ ಕೊಟ್ಟರು ಕೂಡ ನನ್ನ ರಕ್ಷಕ ನನ್ನ ಕಣ್ಣಾರೆ ಕಂಡುಬಿಟ್ಟೆ. ನಾನು ಕಣ್ಣಾರೆ. ನಿಮಗೆ ದೇವರನ್ನ ಪರಿಚಯ ಆಗೋದು ಯಾವ ಗೊತ್ತಾ? ಆ ಹಸಿವು ಬಂದಾಗಲೇ. ಆ್ಯಸ್ ಲಾಂಗ್ ಆಸ್ ಯು ಆರ್ ಫಿಲ್ಡ್ ಇನ್ ಯುವರ್ ಸ್ಟಮಕ್ ಆ್ಯಂಡ್ ಬೆಲ್ಲಿ, ಯು ವೋಂಟ್ ಫೀಲ್ ದ ಥರ್ಸ್ಟಿನೆಸ್ ಆಫ್ ಸೀಕಿಂಗ್ ಅ ಗಾಡ್. ಆ ದಾಹ, ಆ ಹಸಿವು ವಾರಗಟ್ಟಲೆ ನಿಮ್ಗೆ ಬಂದಾಗ ಆಗ ಅಪ್ಪನೇ ನೆನೆಸ್ಕೊಳ್ತೀರ ನೀವು. ಲಾರ್ಡ್, ವೇರ್ ಆರ್ ಯು? ಲಾರ್ಡ್, ವೇರ್ ಆರ್ ಯು? ಎಲ್ಲಿ ಹೋಗಿದ್ಯಾ ದೇವರೇ? ನಮ್ಗೆ ಏನು ಕೊಟ್ಟಿದ್ಯಾ ದೇವರೇ? ನನಗೇನಾಯಿತು? ಆ ಚಿಕ್ಕ ಹುಡುಗ ಅಳ್ತಾನೆ, ಕಣ್ಣೀರಿಂದ ಅಳ್ತಾನೆ. 6 ವರ್ಷ ಅವ್ನಿಗೆ ಹೇಗಿದ್ದಿರ್ಬೋದು ಅಫ್ಲಿಕ್ಷನ್. ದೆರ್ ವಾಸ್ ನೋ ಫಾದರ್, ದೆರ್ ವಾಸ್ ನೋ ಮದರ್, ದೆರ್ ವಾಸ್ ನೋ ಸಿಬ್ಲಿಂಗ್ಸ್. ಯಾರು ಇಲ್ಲ ರೀ ಅವನಿಗೆ. ಅವನು ಒಬ್ಬನೇ ಅದೇ ಫೇಸ್ ಮಾಡ್ದ. ಕೀರ್ತನೆ 91 ಸಸ್ಟೈನ್ ಮಾಡ್ತಾನೆ. ಕರ್ತನಿಗಾಗಿ ಕಾದಿರೋರು ಹದ್ದಿನಂತೆ ಬಲವನ್ನು ಹಾರಿಕೊಂಡು ಆಕಾಶದಲ್ಲಿ ಹಾರಾಡ್ತಾರೆ, ಅವರು ತಡೆಯೋದಿಲ್ಲ. ನನ್ನ ಪ್ರಿಯ ಮಕ್ಕಳು, 24 ವರ್ಷದ ಒಬ್ಬ ಚಿಕ್ಕ ಬಾಲಕ ಅಮೇರಿಕಾದಲ್ಲಿ ಒಂದು 4-5 ಗ್ರೂಪ್ ಆಫ್ ಕಂಪನೀಸ್ಗೆ ಒಂದು ಚೇರ್ಮನ್ ಆಗ್ತಾನೆ. ಸಾಧಾರಣವಾದ ಕಾರ್ಯನಲ್ಲಿ ಹೇಗೆ ದೇವರನ್ನು ಆ ತಾಯಿ ಹೃದಯದಲ್ಲಿ ಮಾತಾಡ್ಬಿಟ್ರು. ಅವ್ರ ತಾಯಿ ಹೇಳಿದ್ರು, ನನ್ನ ಮಗನ ಕಳ್ಕೊಂಡಿದ್ದೀನಪ್ಪ, ಆ ಮಗನ ಸ್ಥಾನಕ್ಕೆ ನೀವು ಬಂದು ತುಂಬ್ಕೊಳ್ಳಪ್ಪ. ತುಂಬ್ಕೊಂಬಿಟ್ಟ. ಅದ್ಭುತ. ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಗೆ ಗೊತ್ತಾ ರಘುವರೇ? ಒಂದು ದಿನ ಬರುತ್ತೆ, ನಾವು ಮೇಲೆ ಬರ್ತೀವಿ. ನಮ್ಮನ್ನು ದೇವ್ರು ಹೀಗೆ ಬಿಡೋದಿಲ್ಲ. ಫಿಲಮ್ಮನವರೇ, ದೇವ್ರು ನಮ್ಮನ್ನ ತರ್ತಾರೆ. ಯಾರು ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ಯಾರು ನಮ್ಮನ್ನ ನೇಣಿಸಿ ಬಿಟ್ಟಿದ್ದಾರೆ, ಯಾರು ನಮ್ಮನ್ನ ಚೀತು ಅಂತ ಹೇಳಿದ್ದಾರೆ, wherever you have been humiliated, Tanya, God will lift you with a double portion of honor. Amen. Hallelujah.